ನೋಡಿ, ಕಾಂಗ್ರೆಸ್ನವರಿಗೆ ಶಾಸಕ ಯತ್ನಾಳ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಗೌಪ್ಯವಾಗಿ ಮತ ಚಲಾಯಿಸಿದ್ದೇನೆ, ನಾನು ಮತ ಹಾಕಿ ತೋರಿಸಿದ್ರೆ ಅದು ಉಲ್ಲಂಘನೆ ಆಗ್ತಾ ಇತ್ತು. ಮತ ಚಲಾಯಿಸಿ ಮತಪತ್ರವನ್ನ ನಾನೆಲ್ಲೂ ಕೂಡ ತೋರ್ಸಕ್ ಹೋಗಿಲ್ಲ, ನಾನು ಮತ ಗೌಪ್ಯತೆಯನ್ನ ಉಲ್ಲಂಘಿಸಿಲ್ಲ. ವಿಧಾನಸೌಧದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಬಿಜೆಪಿಯ ಉಚ್ಚಾಟಿತ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾರೆ. ಸರ್, ಮತದಾನ ಮಾಡಿ ಬಂದಿದ್ದೀರಿ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತದಾನ ಮಾಡಿದಿರಾ ಅಥವಾ ಬಿಜೆಪಿ ಅಭ್ಯರ್ಥಿಗೆ ಮತದಾನ ಮಾಡಿದಿರಾ? ನೋಡಿ, ನಮ್ಮ ಆತ್ಮಸಾಕ್ಷಿಯಾಗಿ ಮತದಾನ ಮಾಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ, ಜೆಡಿಎಸ್, NDA ಪಾರ್ಟ್ನರ್ ಇದ್ದಾರೆ. ಅವ್ರ ಪಕ್ಷ ಯಾರಿಗೆ ವೋಟ್ ಹಾಕ್ಬೇಕಂತ ಹೇಳಿದ್ದಾರೆ, ಅವ್ರಿಗೆ ಹಾಕಿ ಬಂದಿದ್ದೀವಿ. ಅಲ್ಲ ಸರ್, ಈಗ ಅಶೋಕ್ ಅವ್ರ ಜೊತೆ ಚರ್ಚೆ ಮಾಡಿದ್ರಿ, ಪಕ್ಷ ಏನ್ ಸೂಚಿಸ್ತು ಅನ್ನೋದನ್ನ ನೀವು ಪಕ್ಷದಿಂದ ಹೊರಗಿದ್ದೀರಿ. ಸೊ ಪಕ್ಷ ಸೂಚಿಸಿದಂತೆ ಪಾಲಿಸಿದ್ರೆ ಅಥವಾ ತಮ್ಮ ಆತ್ಮಸಾಕ್ಷಿಗೆ ಅನ್ನೋದು? ನಾನು ನೋಡ್ರಿ, ಪಕ್ಷ ನಾ ಏನ್ ಬಿಟ್ಟಿಲ್ಲ, ನಾ ಬಿಟ್ಟಿದ್ರೆ ಅಲ್ಲ, ಅವರಾಗಿ ಹೊರಗೆ ಹಾಕಿದ್ದಾರೆ. ಅಪ್ಪ ಮಕ್ಕಳು ಬಹಳ ತೊಂದರೆ ಆಗಿದ್ದು. ಇವತ್ತು ನಾನು ಏನು ಆತ್ಮಸಾಕ್ಷಿಯಾಗಿ ಅಶೋಕರು, ಅಶ್ವಥ್ ನಾರಾಯಣ ಅವರು ಸುಮಾರು 40-80 MLAಗಳು ನನಗೆ ಫೋನ್ ಮೂಲಕ ಸ್ವಂತ ಭೇಟಿಯಾಗಿ ಮಾತಾಡಿ ಒಂದು ಆತ್ಮಸಾಕ್ಷಿಯಾಗಿ ಓಟ್ ಹಾಕಿದ್ದೀನಿ. ಅವ್ರ ಪಾಪ ತೊಂದರೆ ಆಗಿದ್ದು ನಮ್ಮ ಪೂಜ್ಯ ತಂದೆಗೆ ಅವ್ರ ಮಗ್ಗೆ ಹೊರತು ಕಾಂಗ್ರೆಸ್ಗಿಂತ ಹೆಚ್ಚು ತೊಂದರೆ ಪಾಪ ಇವತ್ತು ಕಷ್ಟ ಅನುಭವಿಸ್ತಾ ಇರೋದು ಕರ್ನಾಟಕ ಬಿಜೆಪಿಯಲ್ಲಿ. ಅಂದ್ರೆ ನಾನು ಭಾರತೀಯ ಜನತಾ ಪಾರ್ಟಿ, NDA ಏನ್ ಮಿತ್ರ ಪಕ್ಷಗಳದಾವಲ್ಲ, ಅದಕ್ಕೆ ಏನು ಮತದಾನ ಮಾಡಬೇಕಂತ ಕೇಂದ್ರದಿಂದ ಏನು ಬಂದಿದೆ ಅದ್ರ ಪ್ರಕಾರ ನಾನು ಅನ್ಕೊಂಡಿದ್ದು. ಅವ್ರಿಗೆ ತೊಂದರೆ ಆಗಿದೆ, ಮತ್ತೆ ಯಾರಿಗೇನಾಗಿಲ್ಲ. ಬಹುತೇಕ ನಾಯಕರು, ಶಾಸಕರು ತಾವು ಬಿಜೆಪಿಗೆ ಮರಳಿ ಅನ್ನೋದು ಬಯಸ್ತಾ ಇದ್ದಾರೆ ಅನ್ನೋದು. ನೋಡಿ, ಈಗ ನಾನು ಈ ವೋಟ್ ಹಾಕಿದ್ದೀನಿ ಅಂತ ಹೇಳಿ ಹೇಳ್ಕೊಂಡು ಅದನ್ನೇನೋ ನಾವು ಬಿಜೆಪಿಗೆ ಸೇರ್ಬೇಕು ಅನ್ನೋಂತ ಒಂದು ದೊಡ್ಡ ಕುತಂತ್ರ ಮಾಡಿ ನಾವು ವೋಟ್ ಹಾಕಿಲ್ಲ. ನನ್ನ ನೈತಿಕ ಹಕ್ಕಿದೆ, ನನ್ನ ನೈತಿಕ ಒಂದು ಮೌಲ್ಯಗಳಿದಾವು. ನಾ ಯಾವ ಪಕ್ಷದ ಚಿಹ್ನೆ ಮೇಲೆ ಆರಿಸಿ ಬಂದೇನಲ್ಲ, ಎಲ್ಲಿಯವರೆಗೆ ನಾ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಗಿರ್ತೀನೋ ಅಲ್ಲಿಯವರೆಗೆ ಯಾವುದೇ ಚುನಾವಣೆ ಕರ್ನಾಟಕದಲ್ಲಿ ಮುಂದೆ ವಿಧಾನ ಪರಿಷತ್ ಬರಲಿ, ರಾಜ್ಯಸಭೆ ಬರಲಿ, ನಾನು ಭಾರತೀಯ ಜನತಾ ಪಾರ್ಟಿ ಸದಸ್ಯನಾಗಿ ಆತ್ಮಸಾಕ್ಷಿಯಾಗಿ ನೈತಿಕವಾಗಿ ನಾವು ನಿರ್ಣಯ ಮಾಡ್ತೇನೆ. ನಿಮ್ಮ ಪಕ್ಷ ನಿಷ್ಠೆಯನ್ನ ಬಿಜೆಪಿ ಹೈಕಮಾಂಡ್ ಗುರುತಿಸುತ್ತೆ ಅನ್ನೋದು. ನೋಡ್ರಿ, ಪಕ್ಷ ನಿಷ್ಠೆ ತಿಳ್ಕೊಳ್ಳಿ ಅಥವಾ ಏನೋ ಬಿಜೆಪಿಗೆ ಬರೋದ್ರ ಸಲುವಾಗಿ ಮಾಡಿದ ನಾಟಕ ತಿಳ್ಕೊಳ್ಳಿ, ಅದಕ್ಕೆ ನಾ ಏನು ತಲೆ ಕಟ್ಸೋದಿಲ್ಲ. ನಂದೇ ಆದಂತ ಆತ್ಮಸಾಕ್ಷಿ ಒಂದಿದೆ, ಆತ್ಮಸಾಕ್ಷಿ ನಡಿಬೇಕು. ನಾ ಅಷ್ಟೇ. ಯಾರೋ ಏನೋ ಹೇಳ್ತಾರೆ, ಏನೋ ಆಫೀಸ್ ಕೊಡ್ತಾರೆ ಅಂತ ಹೇಳಿ ನಾವು ವೋಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಇದಿಷ್ಟು